ಜೂನ್ 1, 2001ರಲ್ಲಿ ಚಿನ್ನದ ಬೆಳಕಿನಲ್ಲಿ ಹೊಳೆಯುತ್ತಿರುವ ನೇಪಾಳದ ರಾಜಭವನ. ಅದರ ಒಳಗೆ ದೇಶದ ಅತ್ಯಂತ ಪ್ರಭಾವಶಾಲಿ ಕುಟುಂಬದವರು ಸಾಮಾನ್ಯವಾಗಿ ಶುಕ್ರವಾರದಂದು ಭೋಜನಕ್ಕೆ ಕುಳಿತಿದ್ದರು. ರಾತ್ರಿಯ ಅಂತ್ಯದ ವೇಳೆಗೆ ಅಲ್ಲಿದ್ದ ರಾಯಲ್ಸ್ ಸತ್ತು ಹೋಗಿದರು. 1 ಶತಮಾನದ ರಾಜವಂಶ ಕುಸಿಯಿತು ಮತ್ತು ನೇಪಾಳ ಎಂದಿಗೂ ಮೊದಲಿನಂತಿರಲು ಸಾಧ್ಯವಾಗಲಿಲ್ಲ. ಆದರೆ ಆ ರಾತ್ರಿ ನಿಜವಾಗಿಯೂ ಏನಾಯ್ತು? ಅದು ಅಪಘಾತವೋ ಅಥವಾ ಅಪರಾಧವೋ? ಇಲ್ಲ ಅಂದ್ರೆ ಅದಕ್ಕಿಂತಲೂ ಕೆಟ್ಟದಾಗೇನಾದ್ರೂ ಆಯ್ತಾ? ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಪೂರ್ಣವಾಗಿ ನೋಡಿ. ರಾಜ ಬೀರೇಂದ್ರ ಇವರನ್ನು ಜನರ ರಾಜ ಎಂದು ಕರೆಯುತ್ತಿದ್ದರು. ಜನರು ಅವರ ಮೇಲೆ ಪ್ರೀತಿ, ಆಸಕ್ತಿ, ಮರ್ಯಾದೆ ಎಲ್ಲವನ್ನೂ ಇಟ್ಟಿದ್ದರು. ಆದ್ರೆ ಜೂನ್ 1 ರಾತ್ರಿ ಶುಕ್ರವಾರ ರಾಜಮನೆತನದವರು ನಾರಾಯಣಹಿಟಿ ಅರಮನೆಯಲ್ಲಿ ಭೋಜನಕ್ಕಾಗಿ ಒಟ್ಟುಗೂಡಿದರು. ಆ ಕೋಣೆಯಲ್ಲಿ ರಾಜ ಬೀರೇಂದ್ರ, ರಾಣಿ ಐಶ್ವರ್ಯ, ರಾಜ್ಕುಮಾರ ದೀಪೇಂದ್ರ ಮತ್ತು ಅವರ ತಮ್ಮ ರಾಜ್ಕುಮಾರ ನಿರಂಜನ್, ತಂಗಿಯಾದ ರಾಜ್ಕುಮಾರಿ ಶ್ರುತಿ ಮತ್ತು ಇತರರ ರಾಜ ಸಂಬಂಧಿಕರು ಇದ್ದರು. ಎಲ್ಲವೂ ಸರಿಯಾಗಿಯೇ ಹೋಗುತ್ತಿತ್ತು. ಸಾಮಾನ್ಯದ ಕುಟುಂಬದ ಸಂಜೆಯಂತೆ ನಗು ಸಂಭಾಷಣೆಯಿಂದ ಕೂಡಿತ್ತು. ಆದರೆ ಕೆಲವೇ ನಿಮಿಷಗಳಲ್ಲಿ ಅರಮನೆಯು ಗುಂಡಿನ ಶಬ್ದದಿಂದ ಪ್ರತಿಧ್ವನಿಸಿತು. ರಾತ್ರಿ 9 ಗಂಟೆಯ ಸುಮಾರಿಗೆ ರಾಜ್ಕುಮಾರ ದೀಪೇಂದ್ರ ಕೋಣೆಯ ಒಳಗೆ ಹೋಗಿ M16 ರೈಫಲ್ ಮತ್ತು ಪಿಸ್ಟಲ್ ತಗೊಂಡು ಕೆಲವೇ ನಿಮಿಷಗಳಲ್ಲಿ ಅವನು ಗುಂಡು ಹಾರಿಸಿದನು. ರಾಜ, ರಾಣಿ, ರಾಜ್ಕುಮಾರ, ರಾಜ್ಕುಮಾರಿಯ ಮೇಲೆ ಗುಂಡಿನ ಮಳೆ ಸುರಿಸಲಾಯಿತು. ಅಷ್ಟರಲ್ಲಿ ನೇಪಾಳದ ರಾಜ ಮನೆತನದವರು 10 ಮಂದಿ ಸತ್ತಿದ್ದರು. ನಿಮಿಷಗಳಲ್ಲಿ ಆ ಕೋಣೆ ಯುದ್ಧ ಭೂಮಿಯಾಗಿತ್ತು. ಮತ್ತೆ ರಾಜ್ಕುಮಾರ ದೀಪೇಂದ್ರ ತನಗೆ ತಾನೇ ಶೂಟ್ ಮಾಡಿಕೊಂಡು ಕುಸಿದನು. ಅದಾದ ಮೇಲೆ ಸರ್ಕಾರ ಹೇಳಿತು, ದೀಪೇಂದ್ರ ಕುಡಿದ ಮತ್ತಿನಲ್ಲಿ ತನ್ನ ಕುಟುಂಬವನ್ನು ಕೊಂದಿದ್ದಾನೆ. ಕಾರಣವೇನೆಂದರೆ ಬೇರೆ ರಾಜ ಮನೆತನದ ದೇವಯಾನಿ ರಾಣಾಳನ್ನು ಪ್ರೀತಿಸಿ ಮದುವೆಯಾಗಲು ಬಯಸುತ್ತಿದ್ದೇನೆ ಅಂತ ಹೇಳಿದಾಗ ಅವರ ತಂದೆ ತಾಯಿ ಒಪ್ಪಲಿಲ್ಲ. ಅಂದ್ರೆ ರಾಜಾರಾಣಿ ಇದನ್ನು ವಿರೋಧಿಸಿದರು. ಈ ಕೋಪ ಮತ್ತು ಸಿಟ್ಟಿನಲ್ಲಿ ತನ್ನ ಕುಟುಂಬವನ್ನು ಕೊಂದಿದ್ದಾನೆ ಮತ್ತು ಅವರೇ ಗುಂಡು ಹಾರಿಸಿಕೊಂಡು ಈಗ ಕೋಮಾಗೆ ಜಾರಿದ್ದಾರೆ ಅಂತ ಹೇಳಿದರು. ಈ ಹತ್ಯೆಯಲ್ಲಿ ಬದುಕುಳಿದ ಏಕೈಕ ಪುರುಷ ಉತ್ತರಾಧಿಕಾರಿ ಎಂದು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಅವರನ್ನು ನೇಪಾಳದ ರಾಜ ಎಂದು ಘೋಷಿಸಲಾಯಿತು. 3 ದಿನಗಳ ನಂತರ ದೀಪೇಂದ್ರ ನಿಧನರಾದರು ಮತ್ತು ನೇಪಾಳದ ಸಿಂಹಾಸನ ಅವರ ಚಿಕ್ಕಪ್ಪ ಗೈನೇಂದ್ರ ಬಳಿ ಸಿಕ್ಕಿತ್ತು. ಆದರೆ ಈ ಕಥೆಯಲ್ಲಿ ಉತ್ತರಗಳಿಗಿಂತ ಹೆಚ್ಚಿನ ಪ್ರಶ್ನೆಗಳು ಉಳಿದಿತ್ತು. ಆ ದಿನ ಅರಮನೆಯ CCTV ಕ್ಯಾಮೆರಾ ಏಕೆ ಸ್ವಿಚ್ ಆಫ್ ಮಾಡಲಾಯಿತು? ಅಲ್ಲಿದ್ದ ಕಾವಲುಗಾರರು ಗುಂಡಿನ ಶಬ್ದ ಕೇಳಿದರೂ ಯಾಕೆ ಅರಮನೆಯ ಒಳಗೆ ಬರಲಿಲ್ಲ? ರಾಜ್ಕುಮಾರ ದೀಪೇಂದ್ರ ಯಾಕೆ ಅವರೇ ಶೂಟ್ ಮಾಡಿಕೊಂಡ್ರು? ಕೆಲವರು ಇದನ್ನು ಕುಡಿದ ಮತ್ತಿನಲ್ಲಿ ನಡೆದ ಅಪರಾಧವಲ್ಲ, ಅದ್ರ ಬದಲಾಗಿ ಹಲವರು ಕೈ ಜೋಡಿಸಿ ಕೃತ್ಯವನ್ನು ನಡೆಸಲಾಗಿದೆ ಅಂತ ಹೇಳುತ್ತಾರೆ. ಮತ್ತು ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ಸಹ ಇರಬಹುದು, ಅಥವಾ ಚಿಕ್ಕಪ್ಪನೇ ಗೈನೇಂದ್ರನೇ ಆಸ್ತಿ ಮತ್ತು ಸಿಂಹಾಸನಕ್ಕಾಗಿ ಇಡೀ ಕುಟುಂಬವನ್ನು ನಾಶ ಮಾಡಿದಾನೆ ಅಂತ ಹೇಳುತ್ತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಈ ನೇಪಾಳದ ಕುಟುಂಬದ ಸತ್ಯ ಅರಮನೆಯ ಗೋಡೆಗಳಲ್ಲಿ ಬೀಗ ಹಾಕಿ ಭದ್ರಪಡಿಸಲಾಗಿದೆ. ಗೈನೇಂದ್ರ ಸಿಂಹಾಸನಕ್ಕೆ ಏರಿದಾಗ ಜನರು ಅವರನ್ನು ನಂಬಲಿಲ್ಲ. ಕಠ್ಮಂಡುದಲ್ಲಿ ಪ್ರತಿಭಟನೆಗಳು ಶುರುವಾಯಿತು. 2008ರಲ್ಲಿ ರಾಜಪ್ರಭುತ್ವವು ಛಿದ್ರವಾಯಿತು. ಶಾ ರಾಜವಂಶವು ನೇಪಾಳದಲ್ಲಿ ಕೊನೆಯಾಯಿತು. ಅದಾದ ಮೇಲೆ ನೇಪಾಳ ಗಣರಾಜ್ಯವಾಯಿತು. ಇಂದಿಗೂ ನಾರಾಯಣಹಿಟಿ ಅರಮನೆಯು ಮ್ಯೂಸಿಯಂ ಆಗಿ ನಿಂತಿದೆ. ಆದ್ರೆ ಹತ್ಯೆ ನಡೆದ ಕೋಣೆಯು ಇನ್ನೂ ಮುಚ್ಚಲಾಗಿದೆ. ಹೇಗೆ ಸತ್ಯವು ನೆರಳುಗಳಲ್ಲಿ ಅಡಗಿರುವ ಹಾಗೆ. ಈಗ ನೀವ್ ಹೇಳಿ, ಈ ಹತ್ಯೆಗಳು ನಿಜವಾಗಿಯೂ ಪ್ರೇಮದಲ್ಲಿನ ರಾಜ್ಕುಮಾರನ ಕೋಪವೋ ಅಥವಾ ಈ ರಾಜವಂಶವನ್ನು ನಾಶ ಮಾಡಲು ನಡೆದ ಅನ್ಯಾಯವೋ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.